ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೋಗಿದ್ದೆ ಕುಂದವರ್ಕೆರೆಗೆ. 5 ಕಿಲೋಮೀಟರ್ಸು ರನ್ ಕ್ಲಬ್ ಅವರು ರನ್ನಿಂಗ್ನ ಅರೇಂಜ್ ಮಾಡಿದರು. ಸೊ ಕುಂದವರ್ಕೆರೆ ನನಗೇನು ಹೊಸದಲ್ಲ, ಬಟ್ ಅಂಡರ್ ಸ್ಟಿಲ್ ಗ್ರೂಪ್ ಜೊತೆ ಚೆನ್ನಾಗಿರುತ್ತೆ, ತುಂಬಾ ಎಂಜಾಯ್ ಕೂಡ ಮಾಡ್ತೀವಿ. ನೆಕ್ಸ್ಟ್ ಗೇಮ್ ಸ್ಪಾಟಲ್ಲಿ ಸ್ವಲ್ಪ ಫನ್ ಗೇಮ್ಸ್ ಎಲ್ಲ ಇತ್ತು, ಅದು ಕೂಡ ಸಖತ್ತಾಗಿ ಎಂಜಾಯ್ಮೆಂಟ್ ಇತ್ತು. ಫುಲ್ ಆಫ್ ಆ್ಯಕ್ಟಿವಿಟೀಸ್ ಆಯಿತು. ಅಲ್ಲಿನೂ ತುಂಬ ರಿಫ್ರೆಶ್ಮೆಂಟ್ ಅನ್ನಿಸ್ತು. ನಾವು ಸ್ವಲ್ಪ ಫೋಟೋಗಳು ತೆಗೆಸ್ಕೊಂಡು ಎಂಜಾಯ್ ಕೂಡ ಮಾಡಿದ್ವಿ ಅಲ್ಲಿ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮತ್ತು ಸಿಂಪಲ್ಲಾಗಿ ಲಂಚ್ನ ತೋರಿಸ್ತೀನಿ. ಅದು ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ಓಟ್ ಮೀಲ್ ಅಂತ ಹೇಳಿ. ಸೊ ಇದನ್ನು ಮಾಡೋಕ್ಕೆ ಫಸ್ಟು ಗ್ಯಾಸ್ ಹಚ್ಚಿ ನಾನು ಪಾತ್ರೆ ಇಟ್ಕೊತಾ ಇದ್ದೀನಿ. 1 ಕಪ್ಪು ಲೋ ಫ್ಯಾಟ್ ಮಿಲ್ಕ್ನ ತಗೋಬೇಕು. ಅದು 1 ಗ್ಲಾಸ್ ಹಾಕ್ಕೊಂಡು ಇವಾಗ 1 ಬೌಲಷ್ಟು ಓಟ್ಸ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸೀಡ್ಸ್ನ ಯೂಸ್ ಮಾಡಬೇಕು. ಸೀಡ್ಸ್ನ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ವಾಟರ್ಮೆಲನ್ ಸೀಡ್ಸ್ ಆಗಿರ್ಬೋದು, ಕುಂಬಳಕಾಯಿ ಬೀಜ ಆಗಿರ್ಬೋದು, ಸೂರ್ಯಕಾಂತಿ ಬೀಜ ಆಗಿರ್ಬೋದು. ಬಟ್ ನಾನಿಲ್ಲಿ ವಾಟರ್ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಫ್ರೂಟ್ಸ್ ತೊಗೊತಾ ಇದ್ದೀನಿ ನೋಡಿ. ಆ್ಯಪಲ್ಲು, ಬನಾನಾ, ಗ್ರೇಪ್ಸು. ಸೊ ನಿಮ್ಮ ಚಾಯ್ಸ್, ನೀವು ಯಾವ್ದು ಬೇಕಾದ್ರೂ ಫ್ರೂಟ್ಸ್ನ ಆ್ಯಡ್ ಮಾಡ್ಬೋದು. ಬಟ್ ಆರೆಂಜ್ ಈ ಥರ ಫ್ರೂಟ್ಸ್ನ ಅವಾಯ್ಡ್ ಮಾಡಿ, ಹುಳಿ ಇರುತ್ತಲ್ವ. ಹಂಗಾಗಿ ಗ್ರೇಪ್ಸು ಕೂಡ ಇದು ಸೀಡ್ಲೆಸ್ ಗ್ರೇಪ್ಸು, ನಾನು ಹಂಗಾಗಿ ತೊಗೊಂಡೆ ಇದನ್ನ. ಸೊ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಹನಿ ಹಾಕಿ ಅದನ್ನ ನಾನು ರೆಡಿ ಮಾಡಿಕೊಂಡೆ. ನಿಮಗೆ ಬಿಸಿ ಬೇಡ ಅಂತಂದರೆ ಓಟ್ಸ್ ಮಿಲ್ಕು ಆರಿದ ಮೇಲೆ ನೀವು ಬೇಕಾದ್ರೆ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಕೋಲ್ಡ್ ಕೂಡ ತಿನ್ಬೋದು. ಅದು ಕೂಡ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ಚಳಿಗಾಲ ಅಲ್ವಾ, ಹಾಗಾಗಿ ನಾನು ಬಿಸಿ ಇರಲಿ ಅಂತ ಈ ಥರ ಮಾಡ್ಕೊಂಡು ತಿಂದೆ. ಸೊ ನೀವು ಬೇಕಾದ್ರೆ ಓಟ್ಸ್ ಮಿಲ್ಕ್ ಆರಿದ ಮೇಲೆ ಫ್ರೂಟ್ಸ್ನ ಹಾಕ್ಕೊಂಡು ತಿನ್ನಿರಿ, ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಆಫ್ಟರ್ನೂನ್ ಲಂಚಿಗೆ ದಾಲ್ ಕಿಚಡಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ನಾನು 1/2 ಅವರ್ ಮುಂಚೆನೇ ಹೆಸರುಬೇಳೆ ನೆನೆ ಹಾಕಿದ್ದೆ. 1/2 ಕಪ್ ಹೆಸರುಬೇಳೆ, ಅದು ನೆಂದು ಈ ಥರ ಆಗಿದೆ ನೋಡಿ. 3 ಅವರ್ಸ್ ಬಿಫೋರ್ ನಾನು ಗೋಧಿ ನುಚ್ಚು ನೆನೆ ಹಾಕಿದ್ದೆ. ನಾವು ಗೋಧಿ ಪಾಯಸ ಮಾಡ್ತೀವಲ್ಲ, ಆ ನುಚ್ಚು ಇದು. 3 ಅವರ್ಸ್ ಮುಂಚೆ ನೆನೆ ಹಾಕಬೇಕು. ಸೊ ಅಂದರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ನೆನೆ ಹಾಕ್ಕೋಬೇಕಾಗತ್ತೆ. ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಕ್ಯಾರೆಟು, ಬೀನ್ಸು, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ. ಸೊ ಎಲ್ಲ ಕಟ್ಟಾಗಿದೆ ನೋಡಿ. ಇವಾಗ ಸೇಮ್ ಪಲಾವಿಗೆ ನೀವು ಯಾವ ಥರ ಹೆಚ್ಕೊತಿರಲ್ಲ ಅದೇ ಥರನೇ ಹೆಚ್ಕೋಬೋದು ಇಲ್ಲಿನೂ. ನೆನೆ ಹಾಕಿರೋ ಬಟಾಣಿ ಕಾಳು, ಸೊ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ಥರ ಇದು ಅಂತ.
ನಾನಿಲ್ಲಿ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಇದು 3 ಕಪ್ಪು ಮಾಡೋವಂಥ ಕುಕ್ಕರು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಕೋಬೇಕು. ಸೇಮ್ ನೀವು ಯಾವ ಥರ ಮಾಡ್ತಾರೋ ರೆಗ್ಯುಲರಾಗಿ ಹಾಗೆ ಇದನ್ನು ಕೂಡ ಸಾಸಿವೆ ಜೀರಿಗೆ ಸ್ವಲ್ಪ ಕಾದಿ ಸಿಡಿದ ಮೇಲೆ ಕರಿಬೇವು ಹಾಕ್ಕೋಬೇಕು. ಇವಾಗೆಲ್ಲ ತರಕಾರಿನೂ ಒಂದೊಂದೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಆಮೇಲೆ ಎಲ್ಲ ತರಕಾರಿ, ಬೀನ್ಸು, ಕ್ಯಾರೆಟು, ಟೊಮೆಟೊ, ಬಟಾಣಿ ಕಾಳು ಎಲ್ಲದನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಅದು ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇದಕ್ಕಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ನಿಮ್ಮ ಇಷ್ಟ, ನೀವು ಎಷ್ಟು ಹಾಕ್ಕೊಂತೀರೋ ನಿಮಗೆ ಬಿಟ್ಟಿದ್ದು. ಯಾಕೆ ಅಂತಂದರೆ ಕೆಲವು ಮಸಾಲ ಬೇಕು, ಕೆಲವು ಮಸಾಲ ಬೇಕಾಗಲ್ಲ. ನೆಕ್ಸ್ಟು ಅರಿಶಿನ ಪುಡಿ, ಗರಂ ಮಸಾಲ. ಸೊ ನಾನಿಲ್ಲಿ ಜಾಸ್ತಿ ಮಸಾಲ ಯೂಸ್ ಮಾಡ್ತಾನೆ ಇಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ ಅಷ್ಟೇ ಯೂಸ್ ಮಾಡ್ತಿದ್ದೀನಿ. ಸೊ ನೀಟಾಗಿ ಇದು ಫ್ರೈ ಮಾಡಬೇಕು, ಎಲ್ಲ ಮಸಾಲ ನೀಟಾಗಿ ಹೊಂದ್ಕೋಬೇಕು ಅದಕ್ಕೆ. ನೆಕ್ಸ್ಟ್ ಇವಾಗ ಹೆಸರುಬೇಳೆ ಮತ್ತು ಗೋಧಿ ನುಚ್ಚನ್ನ ಎರಡನ್ನೂ ಕೂಡ ಆ್ಯಡ್ ಮಾಡಿ ವೆಜಿಟೇಬಲ್ಸ್ಗೆ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ 1.5 ಕಪ್ಪು ಗೋಧಿ ನುಚ್ಚು, 1/2 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಅಲ್ಲಿಗೆ 2 ಕಪ್ಸ್ ಲೆಕ್ಕ ಆಯಿತು. ಸೊ ನಾನು ಬಟ್ ಇಲ್ಲಿ ವಾಟರ್ನು 5 to 6 ಕಪ್ನ ಆ್ಯಡ್ ಮಾಡಬೇಕು. ಯಾಕೆ ಅಂತಂದರೆ ಇದ್ರ ಕನ್ಸಿಸ್ಟೆನ್ಸಿ ಒಂಥರ ಬಿಸಿಬೇಳೆಬಾತ್ ಥರ ಬರಬೇಕಾಗುತ್ತೆ, ಸ್ವಲ್ಪ ನೀರಾಗೇ ಇರಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ನೀರನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ತರಕಾರಿ ಇರೋದ್ರಿಂದ ಈ ಕುಕ್ಕರ್ ನೋಡಿ ಫಿಲ್ ಆಗಿದೆ. ಇವಾಗ ಸ್ವಲ್ಪ ಬೆಲ್ಲ ಮತ್ತು ನಿಮ್ಮ ಟೇಸ್ಟ್ ತಕ್ಕಂಗೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು 4 ವಿಷಲ್ಲಾದ್ರೂ ಆಗಲೇಬೇಕಿದು, ಯಾಕೆಂದರೆ ಆವಾಗಲೇ ಗೋಧಿ ನುಚ್ಚು ಪ್ರಾಪರಾಗಿ ಬೆಂದಿರುತ್ತೆ. ಸೊ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಬಂದಿದೆ. ಇವಾಗ ಫೈನಲ್ ಟಚ್ ಅಂತ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀಟಾಗಿ ಕೈಯಾಡಿ. ಸೊ ಆಲ್ಮೋಸ್ಟ್ ಆಲ್ ರೆಡಿ ಟು ಈಟ್ ಇದು. ಇವಾಗ ಸೂಪರ್ ಫುಡ್ ಫಾರ್ ಡಯಟ್ ಪೀಪಲ್ ಅಂತಲೇ ಹೇಳ್ಬೋದು. ವೆಜಿಟೇಬಲ್ಸು, ಗೋಧಿ ನುಚ್ಚು, ಹೆಸರುಬೇಳೆ ಎಲ್ಲ ಒಂದು ನಮ್ಮ ದೇಹಕ್ಕೆ ಒಳ್ಳೆಯದೇ ಅಂತ ಹೇಳ್ತೀನಿ. ಸೊ ಹಂಗಾಗಿ ಸೂಪರ್ ಫುಡ್ ಫಾರ್ ಡಯಟ್ ಪೀಪಲ್. ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳಿ. ನೆಕ್ಸ್ಟ್ ನಾವು ಹೋಗಿದ್ವಿ ಶಾಪಿಂಗಿಗೆ. ಎಲ್ಲಿಗೆ ಅಂತ ಬನ್ನಿ ನೋಡೋಣ. ಜ್ಯುವೆಲ್ಲರಿ ಶಾಪ್. ಸೊ ನೋಡೋಣ ಅಂತ ಹೋದೆ, ಬಟ್ ರೇಟ್ ಕೇಳಿ ತುಂಬಾ ಶಾಕ್ ಆಗಿಬಿಡ್ತು. ನಾನು ಹೋದಾಗ ರೇಟ್ ಜಂಪ್ ಆಗಿತ್ತು. ಸೊ ಹಂಗಾಗಿ ಕಲೆಕ್ಷನ್ ಚೆನ್ನಾಗೇ ಇದ್ದವು, ಬ್ಯೂಟಿಫುಲ್ ಆಗಿದ್ದು. ಬಟ್ ನಾನೇನು ತೊಗೊಳ್ಳಲ್ಲ, ಜಸ್ಟ್ ಚೆಕ್ ಮಾಡಿ ವಾಪಸ್ ಹೋಗಿದ್ದು ಐಸ್ ತಿನ್ನೋಕ್ಕೆ. ತುಂಬ ಲಾಂಗ್ ಟೈಮಲ್ಲಿ ನಾನು ಐಸ್ಲ್ಯಾಂಡಿಗೆ ಹೋಗೇ ಇರಲಿಲ್ಲ. ಸೊ ಹಂಗೆ ಐಸ್ಲ್ಯಾಂಡಿಗೆ ಹೋಗಿ ಅಲ್ಲಿ ಶುಗರ್ಲೆಸ್ ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡಿದ್ವಿ. ಬಟ್ ಸ್ವೀಟ್ ಏನೋ ಇತ್ತು, ಶುಗರ್ಲೆಸ್ ಅಂತ ಹೇಳಿದರು. ಬಟ್ ಐ ಡೋಂಟ್ ನೋ ಶುಗರ್ಲೆಸ್ ಹೌದಲ್ಲ ಗೊತ್ತಿಲ್ಲ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗೇ ಇದೆ.
ಈ ಮಕ್ಕಳು ಊಟ ಮಾಡಲ್ಲ, ಬಟ್ ಐಸ್ ಕ್ರೀಮ್ ಚಾಕ್ಲೇಟ್ ಮಾತ್ರ ಬೇಗನೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ಅಲ್ಲಿ ಎಕ್ಸ್ಪ್ರೆಷನ್ ನೋಡಿ. ನೈಟ್ ಊಟಕ್ಕೆ ಮತ್ತೆ ರೊಟ್ಟಿ ಮಾಡಿದರು. ನೆಕ್ಸ್ಟ್ ನನ್ನ ಮಕ್ಕಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇಲ್ಲಿ ಆಗಿದ್ದೇ ಬೇರೆ, ನೋಡಿ ನೀವೇ. ಗೊಂಬೆಗಳಿಗೆ ಫುಲ್ ಜಗಳ ಸ್ಟಾರ್ಟ್ ಆಗಿತ್ತು ಇಬ್ಬರದು. ಋತ್ವಿಕದೇ ಫುಲ್ ಡಾಮಿನೇಟಿಂಗ್ ಜಾಸ್ತಿ ಋತಾಕ್ಷಿ ಮೇಲೆ. ಕೊಡ. ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.